ನಾನು ರಾಕೇಶ್, ಹೈಯರ್ ಎಜುಕೇಷನ್ ಮಾಡುತ್ತಿದ್ದೇನೆ. ನನ್ನ ಹಾಗೂ ಜಾನು ಆಂಟಿಯ ಹಲವು ಪತೇಮ ಕತೆಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಒಂದು ದಿನ ಸಂಜೆ 6 ಗಂಟೆಯ ಸಮಯ. ಮನೆಯಲ್ಲಿ ಓದುತ್ತಾ ಕುಳಿತಿದ್ದೆ. ಫೋನ್ ರಿಂಗ್ ಆಯಿತು. ನೋಡಿದರೆ ಅದು ಪಕ್ಕದ ಮನೆಯ ಜಾನು ಆಂಟಿ ಕಾಲ್. ತಕ್ಷಣ ರಿಸೀವ್ ಮಾಡಿ ಮಾತನಾಡಿದೆ. ರಾಕಿ, ಅರ್ಜೆಂಟ್ ಬೇಗ ಬಾ ಎಂದು ಕರೆದರು. ಓಡಿಹೋಗಿ ನೋಡಿದಾಗ ಬಾತ್ ರೂಮ್ನಲ್ಲಿ ನೀರು ಜೋರಾಗಿ ಸುರಿಯುತ್ತಿರು ಶಬ್ದ. ಆಂಟಿ, ಎಲ್ಲಿದ್ದೀರಾ ಎಂದು ಕೇಳಿದೆ. ಅವರು ಬಾತ್ ರೂಮ್ನಲ್ಲಿದ್ದೀನಿ, ಬೇಗ ಬಾರೋ ಪ್ಲೀಸ್ ಎಂದು ಮತ್ತೆ ಕೂಗಿದರು. ಬಾಗಿಲು ತೆರೆದು ನೋಡಿದರೆ ಶವರ್ನ ಟ್ಯಾಪ್ ಕಳಚಿ ಮೇಲಿಂದ ನೀರು ಧಾರಾಕಾರವಾಗಿ ಬೀಳುತ್ತಿತ್ತು. ನೀರಲ್ಲಿ ನೆನೆಯುತ್ತಲೇ ಶವರ್ ಹ್ಯಾಂಡಲ್ ನಲ್ಲಿಯನ್ನು ತಿರುಗಿಸುತ್ತಿದ್ದರು. ಆದರೆ ನಲ್ಲಿ ಕೆಟ್ಟು ನಿಲ್ಲಿಸಲಾಗುತ್ತಿರಲಿಲ್ಲ. ಏನಾಯಿತು ಆಂಟಿ ಎಂದು ಕೇಳುತ್ತದ್ದಂತೆ ವಿವರಿಸಿದರು. ಏಕಾಏಕಿ ಸಮಸ್ಯೆಯಾಗಿದೆ, ಪ್ಲೀಸ್ ಹೆಲ್ಪ್ ಮಾಡು ಎಂದರು. ನಾನು ಸರಿಪಡಿಸಲು ಮುಂದಾದೆ. ಹಾಲ್ ನಲ್ಲಿದ್ದ ಚೇರ್ ತಂದು ಹಾಕಿ ಮೇಲಿಂದ ಬೀಳುತ್ತಿದ್ದ ನೀರು ನಿಲ್ಲಿಸಲು ಮುಂದಾದೆ. ಬಿಗಿಯಾಗಿ ಬಟ್ಟೆ ಕಟ್ಟಿ ನೀರು ನಿಲ್ಲಿಸಿದೆ. ಆದರೂ ಸ್ವಲ್ಪ ಸ್ವಲ್ಪ ನೀರು ಸುರಿಯುತ್ತಲಿತ್ತು. ಅಷ್ಟರಲ್ಲಾಗಲೇ ನೀರು ನನ್ನ ಮೈಮೇಲೆ ಬಿದ್ದು ನನ್ನ ಟೀ ಶರ್ಟ್, ಚಡ್ಡಿ ಒದ್ದೆಯಾಯಿತು. ಜಾನು ಆಂಟಿ, ಸದ್ಯಕ್ಕೆ ಸಾಕು ಬಿಡು, ನಾಳೆ ರಿಪೇರಿ ಮಾಡಿಸುತ್ತೇನೆ ಎಂದರು. ಒದ್ದೆಯಾದ ನನ್ನ ಬಟ್ಟೆಯನ್ನು ಕೈಯಿಂದ ಒರೆಸುತ್ತಾ ಆಂಟಿ ಕಡೆ ತಿರುಗಿದೆ. ಆರಂಭದಿಂದ ನೀರು ನಿಲ್ಲಿಸಲು ಪರದಾಡಿದ್ದರಿಂದ ಅವರ ಬಿಳಿ ಬಣ್ಣದ ನೈಟಿ ಸಂಪೂರ್ಣ ಒದ್ದೆಯಾಗಿ ಅವರ ಮೈಗೆ ಅಂಟಿಕೊಂಡು ಅದರೊಳಗಿಂದ ಅವರ ಕೆಂಪು ಬಣ್ಣದ ಬ್ರಾ ಕಾಚಾಗೋಚರಿಸುತ್ತಿದ್ದವು. ನನ್ನ ಕಣ್ಣುಗಳು ಕದ್ದು ಮುಚ್ಚಿ ಅವನ್ನೇ ನೋಡುತ್ತಿದ್ದವು. ಅವರು ನಸುನಗುತ್ತಿದ್ದರು. ಸಾರಿ ಕಣೋ, ನಿನಗೆ ತೊಂದರೆ ಕೊಟ್ಟೆ, ಬಾ ಒರೆಸಿಕೊಳ್ಳಲು ಟವಲ್ ತರ್ತೀನಿ ಎಂದು ಹೇಳಿ ಬಾತ್ ರೂಮ್ನಿಂದ ಹೊರಗೆ ಬಂದು ರೂಮ್ ಒಳಗೆ ಹೋದರು. ನಾನು ಅವರ ಹಿಂದೆಯೇ ಹೋಗುತ್ತಿದ್ದೆ. ರೂಮ್ನ ಬಾಗಿಲ ಬಳಿ ನಿಂತೆ. ಅವರು ಬೀರುವಿನಲ್ಲಿ ಟವಲ್ ಹುಡುಕುತ್ತಾ ಒಳಗೆ ಬಾ, ಪರವಾಗಿಲ್ಲ ಎಂದರು. ಒಳಗೆ ಹೋಗುತ್ತಿದ್ದಂತೆ ಕಾಲು ಜಾರಿತು. ಅವರು ರೋನ್ನೊಳಗೆ ಹೋಗುವಾಗ ಅವರ ನೈಟಿಯಿಂದ ಸೋರಿದ್ದ ನೀರಿನ ಮೇಲೆ ಕಾಲಿಟ್ಟಿದ್ದರಿಂದ ನನ್ನ ಕಾಲು ಜಾರಿತು. ಬಾಗಿಲು ಹಿಡಿದು ನಿಲ್ಲುವ ನನ್ನ ಪ್ರಯತ್ನ ವಿಫಲವಾಗಿ ನಾನು ಬೀಳುವುದನ್ನು ತಪ್ಪಿಸಿಕೊಳ್ಳಲು ಅವರ ದೇಹವನ್ನು ಹಿಡಿದು ಬಿಟ್ಟೆ. ನಾನು ಏಕಾಏಕಿ ಅವರನ್ನು ಹಿಡಿದ ರಭಸಕ್ಕೆ ಇಬ್ಬರೂ ಪಕ್ಕದಲ್ಲಿದ್ದ ಮಂಚದ ಮೇಲೆ ಬಿದ್ದೆವು. ಸಾರಿ ಆಂಟಿ, ಕಾಲು ಜಾರಿತು ಎಂದೆ. ಅದಕ್ಕೆ ಅವರು ಪರವಾಗಿಲ್ಲ ಬಿಡು, ನನಗೆ ಎಲ್ಲವೂ ಗೊತ್ತು ಎಂದರು. ನಾನು ಮತ್ತೊಮ್ಮೆ ತಪ್ಪಾಗಿದ್ದರೆ ಕಚಮಿಸಿ ಆಂಟಿ ಎಂದು ಹಾಸಿಗೆಯಿಂದ ಮೇಲೆದ್ದು ನಿಂತೆ. ಅವರೂ ಮೇಲೆದ್ದು ಮತ್ತೆ ಮಾತನಾಡುತ್ತಾ, ತಪ್ಪೇನೂ ಇಲ್ಲ, ನೀನು ವಯಸ್ಸಿಗೆ ಬಂದ ಯುವಕ, ಪರವಾಗಿಲ್ಲ, ಬೇಕಾದ್ರೆ ಇನ್ನೊಮ್ಮೆ ಅದೇ ರೀತಿ ನನ್ನ ಸೊಂಟವನ್ನು ಬಿಗಿಯಾಗಿ ಹಿಡಿ ಎಂದರು. ಜಾನು ಆಂಟಿಯ ಸಪೂರ ದೇಹ ನೋಡಿ ನನ್ನ ದಂಡ ಕಬ್ಬಿಣದ ರಾಡಿನಂತಾಗಿತ್ತು. ಅವರ ದೇಹ ಸ್ಪರ್ಶಿಸಿ ರೋಮಾಂಚನ ಆಗಿತ್ತು. ಈಗ ಅನುಮತಿಯೂ ಸಿಕ್ತು, ತಡವೇಕೆ, ಮಾತಿನಿಂದಲೇ ಆರಂಭಿಸಿದೆ. ಆಂಟಿ, ನೀವು ಸೂಪರ್ ಆಗಿ ಕಾಣ್ತಿದ್ದೀರಾ ಇವತ್ತು ಎಂದು ಹೇಳುತ್ತಾ ಕೊಂಚ ತಲೆ ತಗ್ಗಿಸಿ ಹೇಳಿದೆ. ಅವರು ನನ್ನ ಗಲ್ಲ ಹಿಡಿದು, ನಾಚಿಕೆ ಬಿಡು, ಇಲ್ಲಿ ನಾನು ನೀನು ಇಬ್ಬರೇ ಇರೋದು, ಮನಸ್ಸು ಬಿಚ್ಚಿ ಮಾತನಾಡು ಎನ್ನುತ್ತಾ ಇನ್ನೊಂದು ಕೈಯಲ್ಲಿ ನನ್ನ ತೋಳು ಹಿಡಿದರು. ತಮ್ಮ ದೇಹವನ್ನು ನನ್ನ ದೇಹಕ್ಕೆ ಅಂಟಿಸುತ್ತಾ ಮುಖದತ್ತ ಮುಖ ತಂದರು. ವಯಸ್ಸು 40 ಯೌವನ ತುಂಬಿ ಯುವತಿಯರನ್ನು ನಾಚಿಸುವಂತಿದ್ದರು. ಅವರ ದುಂಡು ದುಂಡಾದ ಅಂಗಾಂಗಗಳು ನನ್ನ ದೇಹ ಸ್ಪರ್ಶಿಸುತ್ತಿದ್ದರಿಂದ ನನ್ನ ದಾಂಡು ರೆಡಿಯಾಗಿ ಅಂಡರ್ ವೇರ್ನೊಳಗೆ ಚಿನ್ನಿಯನ್ನು ಹುಡುಕುತ್ತಿತ್ತು. ಜಾನು ಆಂಟಿ ಸ್ಪರ್ಶದಿಂದ ನನ್ನ ಮೈ ಬಿಸಿಯಾಗುತ್ತಿತ್ತು. ಆ ಬಿಸಿಗೆ ನನ್ನ ಬಟ್ಟೆ ಒಣಗುವಂತಿತ್ತು. ನನಗೆ ತಡೆಯಲಾಗುತ್ತಿಲ್ಲ. ಅದಾಗಲೇ ಜಾನು ಆಂಟಿ ಉದ್ರೇಕಗೊಂಡು ಕಣ್ಣು ಮುಚ್ಚಿ ನನ್ನ ದೇಹ ಮೇಲೆಲ್ಲ ಸವರಾಡುತ್ತಿದ್ದಾರೆ. ಅವರ ಒಂದು ಕೈ ನನ್ನ ಟೀ ಶರ್ಟ್ನೊಳಗೆ ನುಗ್ಗಿ ಬೆನ್ನು ಸವರುತ್ತಿದೆ, ಮತ್ತೊಂದು ನನ್ನ ಅಂಡು ಹಿಡಿದಿದ್ದಾರೆ. ನರಳುವಿಕೆಯಿಂದ ಮೃದುವಾಗಿ ಕಾಮೋದ್ವೇಗದಿಂದ ಪಿಸುಗುಡುತ್ತಿದ್ದಾರೆ. ರಾಕಿ, ಏನಾದ್ರೂ ಮಾಡು, ನಿನಗೆ ಈ ಕ್ಷಣ ಹಿತವಾಗುತ್ತಿಲ್ಲವಾ ಎಂದು ಮುಳುಕಿದರು. ತಡಮಾಡದೆ ಅವರ ತುಟಿಗೆ ಒಂದು ಮುತ್ತು ಕೊಡುತ್ತಲೇ ಲಾಕ್ ಮಾಡಿದೆ. ಅವರು ಏದುಸಿರು ಬಿಡಲಾರಂಭಿಸಿ ನನ್ನ ತಿಕ ಹಿಂಡಲಾರಂಭಿಸಿದರು. ನಾನು ಅವರನ್ನು ಬಿಗಿಯಾಗಿ ಅಪ್ಪಿದೆ. ಕೈ ಕೆಳಗೆ ಜಾರಿಸಿ ಅವರ ಕುಂಡಿಗಳನ್ನು ಹಿಡಿದೆ. ನಮ್ಮಿಬ್ಬರ ಮಾತುಗಳು ಮೌನವಾದವು. ಕೆಲಸ ಆರಂಭ. ನನ್ನ ಟೀ ಶರ್ಟ್ ಬಿಚ್ಚಿದರು. ತಮ್ಮ ದೇಹಕ್ಕೆ ಅಂಟಿದ್ದ ನೈಟಿಯನ್ನು ಮೇಲೆ ಎತ್ತುತ್ತದ್ದಂತೆ ನಾನು ಕೈ ಹಾಕಿ ಅವರ ನೈಟಿ ಬಿಚ್ಚಿದೆ. ಕೈ ತುಂಬಾ ಸಿಗುವ ಬಾಲ್ಗಳು, ಅಂಡುಗಳು. ಹಿಂದಕ್ಕೆ ತಿರುಗಿಸಿ ಅವರ ಬೆನ್ನಿಗೆ ಚುಂಬಿಸುತ್ತಾ ಬ್ರಾಹುಕ್ ಕಳಚಿದೆ. ಬೆನ್ನು ಚುಂಬಿಸುತ್ತಾ ನಡುವಿನ ಬಳಿಗೆ ಬಂದು ಕಾಚಾ ಕೆಳಗೆ ಜಾರಿಸಿದೆ. ಎರಡೂ ಕುಂಡಿಗಳಿಗೆ ನನ್ನ ಮೂತಿ ಒತ್ತುತ್ತಾ ಕಿಸ್ ಮಾಡುತ್ತಾ ಕೈಗಳಿಂದ ಹದುಮಿದೆ. ಅವರ ಬ್ರಾ ಮತ್ತು ಕಾಚಾ ನೆಲಕ್ಕೆ ಬಿದ್ದವು. ಪರಸ್ಪರ ದೇಹ ಉಜ್ಜಾಡುತ್ತಲೇ ಹಾಸಿಗೆ ಮೇಲೆ ಇಬ್ಬರೂ ಜಾರಿದೆವು. ಜಾನು ಆಂಟಿ ನನ್ನ ಮೇಲೆ ಮಲಗಿದರು. ತಮ್ಮ ತುಂಬು ಬಾಲ್ಗಳನ್ನು ನನ್ನ ಬಾಯಿಗೆ ಒಂದಾದ ಮೇಲೊಂದರಂತೆ ಇಡುತ್ತಾ, ಬಿಸಿ ಹಾಲು ಹೀರು ಎಂದರು. ಅವರ ಮೊಲೆಯ ಒಣ ದ್ರಾಕ್ಷಿಯಂತೆ ಕಚ್ಚಿದೆ. ಅವರು ಹಿತವಾಗಿ ನರಳುತ್ತಿದ್ದರು. ಅವರ ಕೈ ನನ್ನ ದಾಂಡನ್ನು ಚಡ್ಡಿಯ ಮೇಲೆ ಹುಡುಕುತ್ತಿತ್ತು. ತಡಮಾಡದೆ ನನ್ನ ಚಡ್ಡಿ ಮತ್ತು ಅಂಡರ್ ವೇರ್ ಅನ್ನು ಕಳಚಿದೆ. ಸೆಟೆದು ನಿಂತ ನನ್ನ ದಾಂಡನ್ನು ಪಟ್ಟನೆ ಬಿಗಿಯಾಗಿ ಹಿಡಿದರು. ಅವರ ಚಿನ್ನಿಯ ಬಳಿ ನನ್ನ ಬೆರಳು ಇಟ್ಟು ಗುಂಗುರು ಕೂದಲನ್ನು ಸರಿಸಿ ಒಳಗೆ ಬೆರಳು ಸೇರಿಸಿದೆ.
ಬೇಗ ಉದ್ರೇಕಗೊಂಡಿದ್ದರಿಂದ ಅವರ ಚಿನ್ನಿಯಿಂದ ರಸ ಸುರಿಯಲು ಆರಂಭವಾದಾಗ ಮಂಚದ ಮೇಲೆ ಒರಳಾಡುತ್ತಾ ನನ್ನ ಎದೆ ಹೊಟ್ಟೆಗೆ ಚುಂಬಿಸುತ್ತಾ ನನ್ನ ದಾಂಡನ್ನು ಬಾಯಿಗೆ ಹಾಕಿಕೊಂಡು ಚೀಪುತ್ತಿದ್ದರು. ನಾನು ಉನ್ಮಾದದಲ್ಲಿದ್ದೆ. ನನ್ನ ದಂಡದಿಂದ ರಸ ಅವರ ಬಾಯಿಗೆ ಇಳಿಯಿತು. ಅದನ್ನು ಗುಟುಕಿಸಿಕೊಳ್ಳುತ್ತಾ ಮತ್ತೆ ನನ್ನ ಮುಖದ ಬಳಿ ಅವರ ಮುಖ ತಂದರು. ನಾನು ಅವರನ್ನು ಪಕ್ಕಕ್ಕೆ ತಳ್ಳಿ ಅಂಗಾತ ಮಲಗಿಸಿ ನನ್ನ ದಾಂಡನ್ನು ಅವರ ಚಿನ್ನಿಗೆ ತಳ್ಳಿದೆ. ಸಲೀಸಾಗಿ ಚಿನ್ನಿಯೊಳಗೆ ನುಗ್ಗಿದ ನನ್ನ ದಾಂಡಿನಿಂದ ಹೊಡೆತ ಶುರು ಮಾಡಿದೆ. ಜೋರಾಗಿ ಹೊಡಿ, ಇನ್ನೂ ಜೋರಾಗಿ, ಪ್ಲೀಸ್ ರಾಕಿ, ಪ್ಲೀಸ್ ಇನ್ನೂ ಜೋರಾಗಿ ಎನ್ನುತ್ತಾ ಕಣ್ಣು ಮುಚ್ಚಿ ಆನಂದದಿಂದ ಸೀಂಕರಿಸುತ್ತಾ ಮುಳುಕುತ್ತಿದ್ದರು. 4 ತಿಂಗಳ ಹಿಂದೆ ಗುದ್ದಿಸಿಕೊಂಡಿದ್ದೆ, ಈಗ ನಿನ್ನದು ಬಹಳ ಹಿತವಾಗಿದೆ, ಗುದ್ದು ಇನ್ನೂ ಜೋರಾಗಿ ಎನ್ನುತ್ತಿದ್ದರು. ನಾನು ವೇಗ ಜಾಸ್ತಿ ಮಾಡಿದೆ. ಅವರು ತನ್ನ 2 ಕಾಲುಗಳನ್ನು ಸಂಪೂರ್ಣವಾಗಿ ಅಗಲಿಸಿ ಜಾಗ ವಿಸ್ತಾರಗೊಳಿಸಿದರು. ನನ್ನ ದಾಂಡಿನ ಏಟುಗಳು ಜೋರಾಯಿತು. ಮತ್ತೊಮ್ಮೆ ರಸ ಅವರ ಚಿನ್ನಿಯೊಳಗೆ ಸೇರಿತು. ಬಿಗಿಯಾಗಿ ಅಪ್ಪಿಕೊಂಡರು. ಬಿಸಿ ಬಿಸಿಯ ಅನುಭವ ಆಯಿತು. ಇಬ್ಬರೂ ಹಾಗೆ ಸ್ವಲ್ಪ ಹೊತ್ತು ಮಲಗಿ ಲಿಪ್ ಲಾಕ್ ಮಾಡಿಕೊಂಡು ಮಧು ಹೀರತೊಡಗಿದೆವು. ಜಾನು ಆಂಟಿಯ ಮಗಳು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿದ್ದಾಳೆ. ಅವರ ಪತಿಯು ವಿದೇಶದಲ್ಲೇ ಕೆಲಸ. 6 ತಿಂಗಳಿಗೊಮ್ಮೆ ಬರ್ತಾರಂತೆ. ಜಾನು ಆಂಟಿ ಇಲ್ಲೇ ಇದ್ದಾರೆ. ಪ್ರತಿಷ್ಠಿತ ಕಾಲೇಜೊಂದರ ಅಡ್ಮಿನ್ ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಜಾನು ಆಂಟಿ ನಮ್ಮ ಪಕ್ಕದ ಮನೆಗೆ ಬಾಡಿಗೆಗೆ ಬಂದು 4 ತಿಂಗಳಾಗಿವೆ. ನಮ್ಮ ಅಮ್ಮನೊಂದಿಗೆ ಜಾನು ಆಂಟಿ ಸ್ನೇಹ. ನಮ್ಮ ಮನೆಯೊಂದಿಗೆ ಹೊಂದಿಕೊಂಡಿದ್ದಾರೆ. ಆದರೆ ಇದೇ ಮೊದಲ ಬಾರಿಗೆ ನಾವಿಬ್ಬರೂ ಸೇರಿದ ಸಂದರ್ಭ. ಒಂದು ಕೈಯಲ್ಲಿ ನನ್ನ ನಡುವನ್ನು ಹಿಡಿದು ತನ್ನ ಚಿನ್ನಿಯತ್ತ ಒತ್ತಿಕೊಳ್ಳುತ್ತಿದ್ದರು. ಬಿಗಿಯಾಗಿ ಎಳೆಯುತ್ತಿದ್ದರು. ಇನ್ನೊಂದು ಕೈಯಲ್ಲಿ ನನ್ನ ಜುಟ್ಟಿನೊಂದಿಗೆ ತಲೆ ಹಿಡಿದು ಬಾಲ್ಗಳ ಮೇಲೆ ಒತ್ತಿಕೊಳ್ಳುತ್ತಾ ಸುಖದ ಸುಪ್ಪತ್ತಿಯಲ್ಲಿ ತೇಲುತ್ತಿದ್ದರು. ಮೊದಲ ಆಟಕ್ಕೆ ಫಿದಾ ಆದೆವು. ನಾನು ಎದ್ದು ಹೊರಡುವಾಗ ನಾಳೆ ನಾನೇ ನಲ್ಲಿ ಸರಿಮಾಡುತ್ತೇನೆ ಆಂಟಿ ಎಂದು ಹೇಳಿದೆ. ಕಳ್ಳ, ನಾಳೆಗೂ ಶೆಡ್ಯೂಲ್ ಫಿಕ್ಸ್ ಮಾಡಿದ್ಯಾ ಎಂದು ನಕ್ಕರು. ನೀನು ಕಾಲೇಜು ಮುಗಿಸಿ ಬರುವಷ್ಟರಲ್ಲಿ ನಾನು ಪ್ಲಂಬರ್ ಕರೆಸಿ ಸರಿಮಾಡಿಸುತ್ತೇನೆ ಎಂದು ನಗುತ್ತಲೇ ಹೇಳಿದರು. ಬಟ್ಟೆ ಹಾಕಿಕೊಂಡು ಹೊರಡುವಾಗ ಅವರು ನನ್ನ ಬಳಿ ಬೆತ್ತಲೆಯಾಗೇ ಎದ್ದು ಬಂದು ನನ್ನ ಕೆನ್ನೆಗೆ ಮುತ್ತು ಕೊಟ್ಟು ನಾಳೆ ಕಾಯುತ್ತಿರುತ್ತೇನೆ ಎಂದರು. ಥ್ಯಾಂಕ್ಸ್ ಆಂಟಿ ಎಂದು ಹೇಳಿ ಹೊರಟೆ.